ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲ ಅಂಗನವಾಡಿ ವರ್ಕರ್ಸ್ ಅಂದರೆ ಎಲ್ಲ ಕಾರ್ಯಕರ್ತರಾಗಿರ್ಬೋದು, ಸಹಾಯಕಿಯರಾಗಿರ್ಬೋದು, ಅವರೆಲ್ಲರದು ಒಂದೇ ಬೇಡಿಕೆ. ಹಾಗೆ ಸುಮಾರು ದಿನಗಳಿಂದ ಅವರ ಪ್ರತಿಭಟನೆಯ ಸರಣಿ ಇನ್ನೂ ಮುಗಿತಾ ಇಲ್ಲ ಅಂತಲೇ ಹೇಳ್ಬೋದು. ಎಷ್ಟೇ ಪ್ರತಿಭಟನೆ ಮಾಡಿದ್ರು, ಎಷ್ಟೇ ದಿವಸಗಳ ಕಾಲ ಪ್ರತಿಭಟನೆ ಮಾಡಿದ್ರೂ ಅವರ ಕೂಗು ನಮ್ಮ ಸರ್ಕಾರಕ್ಕೆ ತಲುಪ್ತಾ ಇಲ್ಲ ಅಂತಲೇ ಹೇಳ್ಬೋದು. ಅವರಿಗೆ ತಕ್ಕಮಟ್ಟಿಗೆ ಅವಾಗಿನ ಸದ್ಯದ ಪರಿಸ್ಥಿತಿಗಷ್ಟೇ ಅವರಿಗೆ ಭರವಸೆನ ಕೊಡ್ತಿದ್ದಾರೆ. ಆದರೆ ಅವರಿಗೆ ಬೇಕಾಗಿರುವಂತಹ ಗೌರವಧನ ಹೆಚ್ಚಳ ಇನ್ನೂ ಮಾಡ್ತಾನೇ ಇಲ್ಲ. ಹಾಗೆ ಅವರ ಹುದ್ದೆನ ಖಾಯಂ ಮಾಡಬೇಕು ಅಂತ ಅವರದು ತುಂಬ ದೊಡ್ಡ ಬೇಡಿಕೆ. ಅದೇ ರೀತಿ ತುಂಬ ಪ್ರತಿಭಟನೆ ಮಾಡಿದ್ರೂ ಕೂಡ ನಮ್ಮ ಸರ್ಕಾರಕ್ಕೆ ಅದು ಇನ್ನೂ ಕೇಳಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ರು, 6ನೇ ಗ್ಯಾರಂಟಿಯ ಭರವಸೆ. ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ 15,000 ಹಾಗೆ ಸಹಾಯಕಿಯರಿಗೆ 10,000 ಕೊಡುವುದಾಗಿ ಭರವಸೆಯನ್ನು ನೀಡಿದರು. ಇದು 6ನೇ ಗ್ಯಾರಂಟಿ ಜಾರಿಗೆ ಬರಲೇಬೇಕು ಅನ್ನೋದು ನಮ್ಮ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಆಶಯ. ಹಾಗೆ ಆದಷ್ಟು ಬೇಗ ಈ 6ನೇ ಗ್ಯಾರಂಟಿ ಕೂಡ ಜಾರಿಗೆ ಬರಲಿ. ಅದೇ ರೀತಿ ಇತ್ತೀಚೆಗೆ 2024 ಆಗಸ್ಟ್ 1ರಂದು ಗುಜರಾತಿನಲ್ಲಿ ಕೋರ್ಟ್ ತೀರ್ಪು ಕೊಟ್ಟಿರೋ ಪ್ರಕಾರ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಅಂದರೆ ಕಾರ್ಯಕರ್ತರಾಗಿರ್ಬೋದು, ಸಹಾಯಕಿಯರಾಗಿರ್ಬೋದು, ಅವರೆಲ್ಲರೂ ಸರ್ಕಾರಿ ನೌಕರರು ಎಂದು ಪರಿಗಣಿಸಿ ಹಾಗೆ ಅವರ ಗೌರವಧನ ಕೂಡ ಹೆಚ್ಚಳ ಮಾಡಿದ್ರು. ಅದೇ ಪ್ರಕಾರ ನಮ್ಮ ರಾಜ್ಯದಲ್ಲೂ ಕೂಡ ನಡಿಬೇಕು. ನಮ್ಮ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಗೌರವಧನ ಹೆಚ್ಚಳ ಮಾಡಬೇಕು. ಸುಮಾರು ವರ್ಷಗಳಿಂದ ಅವರಿಗೆ ಕೊಡ್ತಾ ಇರೋ ಸಂಬಳ ಅಷ್ಟೇ ಇದೆ, ಜಾಸ್ತಿ ಮಾಡ್ತೀವಿ ಅಂತ ನಮ್ಮ ಸರ್ಕಾರ ಭರವಸೆನ ಕೊಡ್ತಾರೆ ಅವರಿಗೆ. ಆದರೆ ಇದುವರೆಗೂ ಆದೇಶ ಬಂದು ಕಾರ್ಯರೂಪಕ್ಕೆ ಬಂದೇ ಇಲ್ಲ. ಅದೇ ಪ್ರಕಾರ ನಮ್ಮ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳನ್ನು ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು, ಅವರಿಗೆ ಖಾಯಂಗೊಳಿಸಬೇಕು ಅನ್ನೋದು ಇವರ ಒಂದು ಮನವಿ. ಹಾಗೆ ತುಂಬ ಒಂದು ಮುಖ್ಯವಾದ ಬೇಡಿಕೆ ಅಂತಲೇ ಹೇಳ್ಬೋದು. ಇದೇ ರೀತಿಯಾಗಿ ಸುಮಾರು ಬೇಡಿಕೆಗಳಿದೆ. ಅದೇ ಪ್ರಕಾರ ಇವರು ತುಂಬ ಹೋರಾಟ ಕೂಡ ನಡೆಸ್ತಾರೆ. ನಮ್ಮ ಸರ್ಕಾರ ಇದಕ್ಕೆಲ್ಲ ಏನಂತ ಉತ್ತರ ಕೊಟ್ಟಿದೆ ಅಂತ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಇದೇ ಥರ ಲೇಟೆಸ್ಟ್ ಆಗಿರೋಂಥ ಅಪ್ಡೇಟ್ಗಳನ್ನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ತೀವಿ. ಹಾಗಾಗಿ ನೀವೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡಿಬಿಟ್ಟು ಮಾಹಿತಿನ ತಿಳ್ಕೊಬೋದು. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಆಗಲೇ ಹೇಳಿರೋ ಪ್ರಕಾರ ಗುಜರಾತಿನಲ್ಲಿ ಹೇಗೆ ತೀರ್ಪು ಕೊಟ್ಟರೋ ಅದೇ ಪ್ರಕಾರ ನಮ್ಮ ರಾಜ್ಯದಲ್ಲೂ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು, ಅವರ ಹುದ್ದೆ ಖಾಯಂಗೊಳಿಸಬೇಕು ಅನ್ನೋದು ನಮ್ಮ ಆಶಯ ಕೂಡ. ಹಾಗೆ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಬೇಡಿಕೆಯು ಕೂಡ. ಹಾಗೆ ಅದರ ಜೊತೆಗೆ ಅವರ ಗೌರವಧನ ಕೂಡ ಹೆಚ್ಚಳ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರಿಗೆ 15,000 ರೂಪಾಯಿ, ಸಹಾಯಕಿಯರಿಗೆ 10,000 ರೂಪಾಯಿ ಮಾಡಬೇಕು ನಮ್ಮ ಸರ್ಕಾರ. ಅಂಗನವಾಡಿ ವರ್ಕರ್ಸ್ಗಳಿಗೆ ಬಹಳ ಜವಾಬ್ದಾರಿ, ವರ್ಷ ಕಳೆದಂತೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಹೊರತು ಅವರ ಗೌರವಧನ ಕೂಡ ಹೆಚ್ಚಳ ಮಾಡಬೇಕು ಅಂತ ನಮ್ಮ ಸರ್ಕಾರ ಎಂದಿಗೂ ಯೋಚನೆ ಮಾಡೋದೇ ಇಲ್ಲ ಅನ್ನೋದು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಒಂದು ಬೇಸರದ ಮಾತು ಅಂತಲೇ ಹೇಳ್ಬೋದು. ವೇದಿಕೆಗಳ ಮೇಲೆ ಭಾಷಣ ಮಾಡುವಾಗ ಅಂಗನವಾಡಿ ವರ್ಕರ್ಸ್ಗಳಿಗೆ ಸ್ಥಾನಮಾನ ಕೊಡ್ತಾರೆ, ಅಂಗನವಾಡಿ ವರ್ಕರ್ಸ್ಗಳನ್ನು ಹೊಗಳ್ತಾರೆ. ಆದರೆ ಅವರು ಮಾಡುವ ಕೆಲಸಗಳಿಗೆ ಪರಿಗಣಿಸಿ ಅವರ ಗೌರವಧನನ ಹೆಚ್ಚಳ ಮಾಡಬೇಕು ಅಂತ ನಮ್ಮ ಸರ್ಕಾರ ಯಾಕೆ ಯೋಚನೆ ಮಾಡೋದಿಲ್ಲ? ಅದೇ ಪ್ರಕಾರ ಮೊನ್ನೆಯಷ್ಟೇ ಕೇಂದ್ರ ಸರ್ಕಾರದಲ್ಲೂ ಬಜೆಟ್ ಘೋಷಣೆ ಮಾಡುವಾಗಲಿ ಅಥವಾ ನಮ್ಮ ಕೇಂದ್ರ ಸರ್ಕಾರ ಕೂಡ ಅಂಗನವಾಡಿ ವರ್ಕರ್ಸ್ಗಳ ಬಗ್ಗೆ ಗಮನಕ್ಕೆ ತಗೊಳ್ತಾನೇ ಇಲ್ಲ. ಅವರು ಕೂಡ ಅಂಗನವಾಡಿ ವರ್ಕರ್ಸ್ಗಳ ಗೌರವಧನ ಹೆಚ್ಚಳ ಮಾಡಬೇಕು ಅಂತ ಚಿಂತನೆ ಮಾಡೇ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ಆದರೂ ಮಾಡಲಿ, ನಮ್ಮ ಗೌರವಧನ ಜಾಸ್ತಿ ಮಾಡಬೇಕು ಅನ್ನೋದು ಎಲ್ಲರ ಅಂಗನವಾಡಿ ವರ್ಕರ್ಸ್ಗಳ ಇಚ್ಛೆ ಹಾಗೆ ಅವರ ಬೇಡಿಕೆ ಅಂತಲೇ ಹೇಳ್ಬೋದು. ಹಾಗೆ ಸುಮಾರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಇದಕ್ಕೆ ನಮ್ಮ ಸರ್ಕಾರ ಏನಪ್ಪ ಅಂದರೆ, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊನ್ನೆ ಇಷ್ಟೇ ಹೇಳಿದರು, ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರಾಗಿರ್ಬೋದು, ಸಹಾಯಕಿಯರಾಗಿರ್ಬೋದು, ಸರ್ಕಾರಿ ನೌಕರರು ಎಂದು ಪರಿಗಣಿಸುವುದಕ್ಕಿಂತ ನಿಮ್ಮ ಹುದ್ದೆಗಳು ಖಾಯಂ ಮಾಡ್ತೀವಿ ನಾವು. ಅಂದರೆ ಅಂಗನವಾಡಿ ವರ್ಕರ್ಸ್ ಯಾರ್ಯಾರಿದ್ದೀರಾ ಇವಾಗ ಅವರೆಲ್ಲರ ಕೆಲಸ ಖಾಯಂ ಇರುತ್ತೆ, ಯಾರಿಗೂ ಅಂಗನವಾಡಿ ಜಾಬಿಂದ ತೆಗಿಯೋದಿಲ್ಲ, ನಿಮ್ಮ ಹುದ್ದೆ ಖಾಯಂ ಇರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿ, ಹಾಗೆ ಸದ್ಯದಲ್ಲಿಯೇ ನಿಮ್ಮ ಗೌರವಧನ ಕೂಡ ಹೆಚ್ಚಳ ಮಾಡ್ತೀವಿ ಅಂತ ಭರವಸೆನ
ಕೊಟ್ಟಿದ್ದಾರೆ. ಅದೇ ಪ್ರಕಾರ ಮೊನ್ನೆ ಅಷ್ಟೇ ಏಪ್ರಿಲ್ 3ನೇ ತಾರೀಕು ಪ್ರತಿಭಟನೆ ನಡೆದಾಗ ಕೂಡ ನಮ್ಮ ಸರ್ಕಾರ ಅದೇ ಥರ ಭರವಸೆನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಿಮ್ಮ ಗೌರವಧನ ಹೆಚ್ಚಳ ಮಾಡ್ತೀವಿ, ಅದೇ ಪ್ರಕಾರ 6ನೇ ಗ್ಯಾರಂಟಿ ಜಾರಿಗೆ ತರ್ತೀವಿ ಅನ್ನೋ ರೀತಿಲಿ ಭರವಸೆನ ಕೊಟ್ಟಿದ್ದಾರೆ. ಆದರೆ ನಮ್ಮ ಅಂಗನವಾಡಿ ವರ್ಕರ್ಸ್ಗಳೆಲ್ಲ ಹೇಳೋದೊಂದೇ ಮಾತು, ನಮಗೆ ನಿಮ್ಮ ಭರವಸೆ ಬೇಡ, ನಮ್ಮ ಗೌರವಧನನ ಹೆಚ್ಚಳ ಮಾಡಿ, ನಮ್ಮ ಹುದ್ದೆನ ಕಾಯಂಗೊಳಿಸಿ, ನಮಗೆ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಅನ್ನೋದು ನಮ್ಮ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಮಾತು. ಆದರೆ ನಮ್ಮ ಸರ್ಕಾರ ಆದೇಶ ಇನ್ನೂ ಕೊಟ್ಟಿಲ್ಲ, ಬರೀ ಭರವಸೆ ಅಷ್ಟೇ ಕೊಡ್ತಾ ಇದೆ. ಇವರೆಲ್ಲರ ಕೂಗು ನಮ್ಮ ಸರ್ಕಾರಕ್ಕೆ ತಲುಪಿ ಆದಷ್ಟು ಬೇಗ ಅವರ ಗೌರವಧನ ಹೆಚ್ಚಳ ಮಾಡಲಿ, ಇವರೆಲ್ಲರಿಗೂ ಸರ್ಕಾರಿ ನೌಕರರು ಎಂದು ಪರಿಗಣಿಸಲಿ ಅನ್ನೋದು ನಮ್ಮ ಇಚ್ಛೆ ಹಾಗೆ ವಿನಂತಿ ಕೂಡ ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಅಂತ ತಿಳಿಸ್ತೀನಿ. ಹಾಗೆ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಿದ್ದೀರೋ ತಮ್ಮ ಅಭಿಪ್ರಾಯ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ, ನಿಮ್ಮ ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.